ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಅಜಿತ್, ಮೂಳೆ ಮತ್ತು ಕೀಲು ತಜ್ಞ, ಸ್ಪೆಷಲಿಸ್ಟ್ ಇನ್ ಆರ್ಥ್ರೋಸ್ಕೋಪಿ ಆ್ಯಂಡ್ ಸ್ಪೋರ್ಟ್ಸ್ ಮೆಡಿಸಿನ್. ಈ ದಿನ ನಾನು ನಿಮಗೆ ACL ಲಿಗಮೆಂಟ್ ಟೇರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಈ ACL ಲಿಗಮೆಂಟ್ ಅಂದರೆ ಏನು, ಅದು ನಮ್ಮ ಬಾಡಿಯಲ್ಲಿ ಎಲ್ಲಿರುತ್ತೆ, ಅದರ ಒಂದು ಪ್ರಾಮುಖ್ಯತೆ ಏನು ಅನ್ನೋದು ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ಮೊಣಕಾಲು ಅಂದರೆ ಫಾರ್ ಎಕ್ಸಾಂಪಲ್ ನನ್ನ ಎರಡು ಕೈ ಇದೆ ಅಲ್ಲ, ಇದನ್ನೇ ಮೊಣಕಾಲು ಅಂದ್ಕೊಳ್ಳಿ. ನಮ್ಮ ಮೊಣಕಾಲು ಸ್ಥಿರವಾಗಿರ್ಬೇಕಂದ್ರೆ ಯಾವುದೇ ಒಂದು ಒತ್ತಡ ಇದ್ರ ಮೇಲೆ ಬಿದ್ದಾಗ ಅದು ಕದಲ್ದಿರೋ ಹಂಗೆ ನೋಡ್ಕೊಳೋದೇ ಈ ಲಿಗಮೆಂಟ್ಸು. ಎಷ್ಟು ಲಿಗಮೆಂಟ್ಸ್ ಇರುತ್ತೆ ನಮ್ಮ ಮೊಣಕಾಲಲ್ಲಿ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದೇ ನಮ್ಮ ಮೊಣಕಾಲು. ಈ ಎರಡು ಭಾಗದಲ್ಲಿ, ಒಳಭಾಗದಲ್ಲಿ ಹೊರಭಾಗದಲ್ಲಿ MCL ಮತ್ತು LCL ಅನ್ನೋದು ಲಿಗಮೆಂಟ್ಸ್ ಇರುತ್ತೆ. ಅದೇ ಥರ ಎರಡು ಮೂಳೆ ಮಧ್ಯದಲ್ಲಿ ACL, ಮುಂಭಾಗದಲ್ಲಿ ಹಿಂಭಾಗದಲ್ಲಿ PCL ಅಂತಿರುತ್ತೆ. ಸೊ ಎಲ್ಲರೂ ACL ಲಿಗಮೆಂಟ್ ಬಗ್ಗೆನೇ ಜಾಸ್ತಿ ಮಾತಾಡ್ತಾರೆ. ಯಾಕೆ? ಸೊ ಯಾವಾಗ ಅದು ತೊಂದರೆ ಕೊಡುತ್ತೆ, ಯಾವಾಗ ಅದು ಹರಿದೋದಂಗೆ ಆಗುತ್ತೆ? ಕಾಮನ್ ಆಗಿ ಮೊಣಕಾಲ ಮೇಲೆ ಒತ್ತಡ ಬಿಡೋದು ಯಾವಾಗ? ಒಂದು ಸ್ಪೋರ್ಟ್ಸ್ ಇಂಜುರೀಸ್, ಅದು ಫುಟ್ಬಾಲ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಅಥವಾ ಕಬಡ್ಡಿ, ಖೋಖೋ, ಯಾವುದೇ ಒಂದು ಔಟ್ಡೋರ್ ಗೇಮ್ಸ್ ಅಂತ ಏನು ಹೇಳ್ತೀವಿ, ಅತಿಯಾದ ಟ್ವಿಸ್ಟಿಂಗ್ ಫೋರ್ಸ್, ನಾನು ಆಗಲೇ ಹೇಳಿದೆ, ಈ ಟ್ವಿಸ್ಟಿಂಗ್ ಫೋರ್ಸ್ ಅನ್ನೋದು ಬಿದ್ದಾಗ ಈ ಲಿಗಮೆಂಟ್ ಅನ್ನೋದು ಬಿಟ್ಕೊಳುತ್ತೆ, ಅಂದರೆ ಹರಿದೋಗುತ್ತೆ, ಟೇರ್ ಆಗುತ್ತೆ. ಸೊ ಅದೇ ಥರ ಸಿಂಪಲ್ ಇಂಜುರೀಸು, ಮನೆಯಲ್ಲಿ ನಡೀತಾ ಇರ್ಬೇಕಾದ್ರೆ ಸ್ಟೆಪ್ಸ್ ಹತ್ತಿ ಇಳಿಯೋವಾಗ ಕಾಲು ಜಾರಿ ಬೀಳೋದಾಗಲಿ, ಅಥವಾ ಒಂದು ಆಕ್ಸಿಡೆಂಟು, 2 ವೀಲರ್ ಮೇಲಿಂದ ಬೀಳೋದಾಗಲಿ, ಈ ಥರ ಆದಾಗ ಕೂಡ ACL ಲಿಗಮೆಂಟ್ ಟೇರ್ ಆಗೋ ಒಂದು ಸಂದರ್ಭ ಜಾಸ್ತಿ ಇರುತ್ತೆ. ಸೊ ಈ ಥರ ಆದಾಗ ಅದರ ಲಕ್ಷಣಗಳೇನು ಅಂದರೆ ನಮ್ಮ ಬಾಡಿಗೆ ಏನಾಗುತ್ತೆ? ಫಸ್ಟ್ ಆಫ್ ಆಲ್, ಆ ಥರ ಆದಾಗ ನಮ್ಮ ಮೊಣಕಾಲಲ್ಲಿ ತುಂಬ ನೋವಾಗುತ್ತೆ, ಮುಂದೆ ಹೆಜ್ಜೆ ಇಡೋಕ್ಕೂ ಆಗಲ್ಲ. ಒಂದು ವೇಳೆ ಕಷ್ಟ ಬಿದ್ದು ಹೆಜ್ಜೆ ಇಟ್ಟರು ನಮ್ಮ ಮೊಣಕಾಲು ಮೂಳೆ ಪಕ್ಕಕ್ಕೆ ಹೋದಂಗೆ, ಸರಿದಂಗೆ ನಮಗೆ ಫೀಲ್ ಆಗುತ್ತೆ. ಕೆಲವರಿಗೆ ಈವನ್ ಪಾಪ್ ಅಥವಾ ಟಕ್ ಅಂತ ಒಂದು ಶಬ್ದ ಕೂಡ ಬರುತ್ತೆ. ಸೊ ಈ ಥರ ಆದಾಗ ಏನು ಮಾಡಬೇಕು? ಕೆಲವ್ರಿಗೆ ಭಯ ಆಗುತ್ತೆ, ಟೆನ್ಷನ್ ಆಗುತ್ತೆ. ಈ ಥರ ಆದಾಗ ಫಸ್ಟ್ ಆಫ್ ಆಲ್ ನಾವು ರೆಸ್ಟ್ ಮಾಡಬೇಕು, ಓಡಾಡಬಾರ್ದು. ಇಮಿಡಿಯೇಟ್ ಆಗಿ ಹತ್ರ ಏನಾದರೂ ಒಂದು ಬಟ್ಟೆನೋ ಅಥವಾ ಒಂದು ಬ್ಯಾಂಡೇಜ್, ಕ್ರೇಪ್ ಬ್ಯಾಂಡೇಜ್ ಅಂತ ಹೇಳ್ತೀವಿ, ಏನಾದರೂ ಇದೆ ಸುತ್ತಕೊಂಡು ಫಸ್ಟು ನಿಮ್ಮ ಡಾಕ್ಟರ್ನ ಭೇಟಿ ಆಗಬೇಕು. ಸೊ ಡಾಕ್ಟರ್ ಹತ್ರ ಹೋದಾಗ ಫಸ್ಟ್ ಪೇಷಂಟ್ನ ಮಲಗಿಸ್ಬಿಟ್ಟು ಪರೀಕ್ಷೆ ಮಾಡ್ತಾರೆ. ಮೊಣಕಾಲಲ್ಲಿ ನೋವು ಎಲ್ಲಿದೆ ಅಂತ ಮೊಣಕಾಲು ಮಡಚಿ ಚಾಚಿ ಮತ್ತೆ ಅದನ್ನ ಟೆಸ್ಟ್ ಮಾಡಿದಾಗ ಅವ್ರಿಗೆ ಸಂಶಯ ಬಂದಾಗ ಇಮಿಡಿಯೇಟ್ ಆಗಿ ಮೊಟ್ಟ ಮೊದಲನೇದಾಗಿ ಎಕ್ಸ್ರೇ ಮಾಡ್ತಾರೆ. ಎಕ್ಸ್ರೇಯಲ್ಲಿ ಏನಾದರೂ ಬಿರುಕು ಅಥವಾ ಫ್ರಾಕ್ಚರ್ ಇದ್ರೆ ಗೊತ್ತಾಗತ್ತೆ, ಲಿಗಮೆಂಟ್ ಇಂಜುರಿ ಇದ್ರೆ ಗೊತ್ತಾಗೋದಿಲ್ಲ. ಆರ್ಥೋಪೆಡಿಕ್ ಡಾಕ್ಟರ್ MRI ಸ್ಕ್ಯಾನ್ ಅಂತ ಅಡ್ವೈಸ್ ಮಾಡ್ತಾರೆ. ಆ MRI ಸ್ಕ್ಯಾನ್ ಅಲ್ಲಿ ಮೂಳೆ, ಮಾಂಸ, ನರ, ಲಿಗಮೆಂಟ್ ಏನೇ ಆಗಿದ್ರು ಕಂಪ್ಲೀಟ್ ಆಗಿ ಅದರಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ಅದರಲ್ಲಿ ಕನ್ಫರ್ಮ್ ಆಗುತ್ತೆ ನಿಮಗೆ ACL ಟೇರ್ ಆಗಿದೆಯಾ ಇಲ್ಲ ಅಂತ. ಸೊ ಒಂದು ವೇಳೆ ACL ಟೇರ್ ಆಗಿದೆ, ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಿಮ್ಮ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ. ಈ ACL ಲಿಗಮೆಂಟ್ ಟೇರ್ ಆದಾಗ ಅದು ಎರಡು ವಿಧಾನದಲ್ಲಿ, ಒಂದು ಕಂಪ್ಲೀಟ್ ಟೇರ್, ಕಂಪ್ಲೀಟ್ ಆಗಿ ಹರಿದಿರೋ ಅಂಥದ್ದು, ಒಂದು ಪಾರ್ಷಿಯಲ್ ಟೇರ್ ಅಂತೀವಿ, ಅಂದರೆ ಸ್ವಲ್ಪ ಹರಿದಿರೋ ಅಂಥದ್ದು. ಸೊ ಇದು ಎರಡು ನಮ್ಮ ಸ್ಕ್ಯಾನಿಂಗ್ ಅಲ್ಲಿ ಕನ್ಫರ್ಮ್ ಆಗುತ್ತೆ. ಸೊ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟು ಡಿಸೈಡ್ ಆಗುತ್ತೆ. ಸೊ ಪಾರ್ಷಿಯಲ್ ಟೇರ್ ಆದಾಗ ಏನು ಟ್ರೀಟ್ಮೆಂಟು, ಕಂಪ್ಲೀಟ್ ಟೇರ್ ಆದಾಗ ಏನು ಟ್ರೀಟ್ಮೆಂಟ್? ಪಾರ್ಷಿಯಲ್ ಟೇರ್ ಆದಾಗ ಸಿಂಪಲ್ ಟ್ರೀಟ್ಮೆಂಟ್, ಅದು ಒಂದು ರೆಸ್ಟ್ ಮಾಡಬೇಕಾಗತ್ತೆ, ಐಸ್ ಇಡಬೇಕಾಗತ್ತೆ, ಕ್ರೇಪ್ ಬ್ಯಾಂಡೇಜ್, ಆಮೇಲೆ ಕೆಲವರಿಗೆ ಈವನ್ ಬೆಲ್ಟ್ ಅಥವಾ ನೀ ಬ್ರೇಸಸ್ ಅಂತ ಹೇಳ್ತಾರೆ. ಯೂಶಲಿ 1 ತಿಂಗಳು 2 ತಿಂಗಳಲ್ಲಿ ಅದು ವಾಸಿ ಆಗುತ್ತೆ. ಸೊ MRI ಸ್ಕ್ಯಾನಲ್ಲಿ ಕಂಪ್ಲೀಟ್ ACL ಲಿಗಮೆಂಟ್ ಟೇರ್ ಅಂತ ಬಂತು. ಆಗ ಏನು ಮಾಡಬೇಕಾಗತ್ತೆ? ಅದಕ್ಕೆ ಸರ್ಜರಿ ಒಂದೇ ಆಪ್ಷನ್. ಈ ಸರ್ಜರಿ ಓಪನ್ ಸರ್ಜರಿ ಅಲ್ಲ, ಕೀ ಹೋಲ್ ಸರ್ಜರಿ ಅಥವಾ ಆರ್ಥ್ರೋಸ್ಕೋಪಿ ಅಂತಾರೆ. ಸೊ ಈ ಕೀ ಹೋಲ್ ಸರ್ಜರಿ ಅಂದ್ರೆ ಏನು? ಇಲ್ಲಿ ನೀವು ನೋಡ್ದಂಗೆ ಮೊಣಕಾಲಲ್ಲಿ ಒಂದು ಕ್ಯಾಮ್ರಾ ಟ್ಯೂಬ್ನ ಮೂಲಕ, ಒಂದು ಹೋಲ್, ರಂಧ್ರದ ಮೂಲಕ ಕ್ಯಾಮ್ರಾ ಹಾಕಿದಾಗ ಅದು ಟಿವಿಯಲ್ಲಿ ಕಾಣಿಸುತ್ತೆ, ಮಾನಿಟರ್ ಅಲ್ಲಿ ಒಳಗಡೆ ನಿಮ್ಮ ಲಿಗಮೆಂಟ್ಸ್, ಎಲ್ಲ ಲಿಗಮೆಂಟ್ಸನ್ನು ನೋಡ್ಬೋದು. ಮತ್ತೆ ACL ಟೇರ್ ಆಗಿದೆ ಅಂತ ಕನ್ಫರ್ಮ್ ಆದಮೇಲೆ ಆ ACL ಟೇರ್ ಲಿಗಮೆಂಟನ್ನ ರಿಪೇರಿ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಬಾಡಿಯಲ್ಲಿ ಮೊಣಕಾಲು ಪಕ್ಕದಲ್ಲಿ ಇನ್ನೊಂದು ಟೆಂಡಾನ್ ಅಂತ, ಹ್ಯಾಮ್ಸ್ಟ್ರಿಂಗ್ ಟೆಂಡಾನ್ ಅಂತ ಇರುತ್ತೆ, ಅದು ಸ್ವಲ್ಪ ಪೀಸ್ ತಗೊಂಡು ಅದನ್ನ ಫೋಲ್ಡ್ ಮಾಡಿ ಲಿಗಮೆಂಟ್ ಇರೋ ಜಾಗದಲ್ಲಿ, ಇಲ್ಲಿ ನೀವು ನೋಡ್ದಂಗೆ ಇದು ACL ಟೇರ್ ಮತ್ತೆ ಇದು ರಿಪೇರ್ ಮಾಡಿರೋಂಥ ಟೆಂಡಾನ್ ಹಾಕಿ ಮೇಲೆ ಕೆಳಗಡೆ ಒಂದು ಬಟನ್ ಸ್ಕ್ರೂ ಅಂತ ಹಾಕಿ ಅದನ್ನ ಸರ್ಜರಿ ಮಾಡಿದ್ರೆ ಸ್ವಲ್ಪ 1 ತಿಂಗಳು 2 ತಿಂಗಳು ರೆಸ್ಟ್ ಮಾಡಿ, ಕೆಲವು ಫಿಸಿಯೋಥೆರಪಿ, ಎಕ್ಸಸೈಸ್, ರಿಹ್ಯಾಬಿಲಿಟೇಷನ್ ಮಾಡಿದಾಗ ನಿಮ್ಮ ಮೊಣಕಾಲು ಮುಂಚೆ ಥರ ಆಗುತ್ತೆ. ಮತ್ತೆ ಅದೇ ವಿಧವಾಗಿ ಸ್ಪೋರ್ಟ್ಸ್ ಆಗಲಿ ಅಥವಾ ಎಲ್ಲ ರೀತಿಯಿಂದ ಒಂದು ಔಟ್ಡೋರ್ ಆಕ್ಟಿವಿಟೀಸ್ ಮಾಡೋಕ್ಕೂ ನಿಮ್ಮ ಮೊಣಕಾಲಲ್ಲಿ ಸ್ಟ್ರೆಂತ್ ಬರುತ್ತೆ. ಥ್ಯಾಂಕ್ ಯು.